ನಾವು ಅಮ್ಮಮ್ಮ ಅಂದರೆ ಏನು ಮಾಡ್ತೀವಿ ಮಲಗೋದಕ್ಕಿಂತ ಮುಂಚೆ? ಇವಾಗಿನ ಕಾಲದಲ್ಲಂತೂ ಬಿಗ್ ಬಾಸೋ ಅಥವಾ ಸೀರಿಯಲ್ಸೋ ಅಥವಾ ಇನ್ನೊಂದೋ ಮತ್ತೊಂದೋ ನೋಡಿ ಮನೆಯವ್ರ ಜೊತೆ ಸ್ವಲ್ಪ ಗಲಾಟೆ ಮಾಡಿಕೊಂಡು ಹಾಗೂ ಹೀಗೂ ಮಾತಾಡಿದ್ರೆ ಇನ್ನೂ ಕೆಲವರು ಸ್ವಲ್ಪ ಹಾಕ್ಬಿಟ್ಟಿರ್ತೀವಿ 90, 90. ಸೊ ಇನ್ನೇನು ಮಾಡ್ತಿರ್ತೀವಿ? ಸೊ ಸುಪ್ತ ಚೇತನ ಮನಸ್ಸಿಗೆ ಯಾವ ಬ್ಲೂ ಪ್ರಿಂಟ್ ಕೊಟ್ಟಿರ್ತೀವಿ? ಏನೇನು ಅಂದ್ಕೊಳ್ತೇವೋ ಅದನ್ನೇನೇನೋ ಕೊಟ್ಟಿರ್ತೀವೇನೋ ಹೇಗೇಗೋ. ಯದ್ವಾ ತದ್ವಾ ಬದುಕೋದಕ್ಕಲ್ಲ ರೀ ನಾವಿಲ್ಲಿ ಹುಟ್ಟಿರೋವಂಥದ್ದು. ನಮಗೆ ಹೇಗೆ ಬೇಕೋ ಹಾಗಲ್ವ ರೀ ಬದುಕೋದಕ್ಕೆ ನಾವು ಹುಟ್ಟಿರೋ ಅಂಥದ್ದು. ನಾವು ಮಲಗೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಮಾತಾಡ್ಕೊಳ್ತೇವೋ, ಏನೆಲ್ಲ ಅಂದುಕೊಳ್ತೇವೋ, ಏನನ್ನೆಲ್ಲ ಆಲೋಚಿಸ್ತೇವೋ ಅದೆಲ್ಲವೂ ಸುಪ್ತ ಚೇತನ ಮನಸ್ಸಿನಲ್ಲಿ ಒಂದು ಬ್ಲೂ ಪ್ರಿಂಟಾಗಿ ತಯಾರಾಗಿ ನಾವು ಅಂದುಕೊಂಡಿದ್ದನ್ನೆಲ್ಲ ಮಾಡಿಬಿಡುತ್ತೆ. ಇದು ಶ್ರೀಮಂತ ಮನಸ್ಥಿತಿಯವರಿಗೆ ಅಥವಾ ಋಷಿಗಳಿಗೆ ಅಥವಾ ಜ್ಞಾನಿಗಳಿಗೆ ಇದು ಗೊತ್ತು. ಆದರೆ ಸಾಮಾನ್ಯ ಮನುಷ್ಯರಿಗೆ ಈ ಪಬ್ಲಿಕ್ ಮೈಂಡ್ಸೆಟ್ ಅಥವಾ ಈ ಬಡ ಮನಸ್ಥಿತಿಯುಳ್ಳ ಮನುಷ್ಯರಿಗೆ ಅಥವಾ ಇವು ವ್ಯಕ್ತಿಗಳಿಗೆ ಇದ್ರ ಬಗ್ಗೆ ಸುಳಿವೇ ಇರಲ್ಲ. ಅದು ಬೇರೆ ಈಗಿನ ಕಾಲದಲ್ಲಿ ಯಾರೂ ನೆಟ್ಟಿಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಸೊ ಅನೇಕ ನಿಯಮಗಳಿದೆ, ಅದೆಲ್ಲವನ್ನು ನಾವು ನೇರವಾಗಿ ಕಲ್ತ್ಕೊಳ್ಳೋಣ. ಮೂರನೇದು ವೆರಿ 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 ಇಂಪಾರ್ಟೆಂಟ್. ಇದನ್ನು ಕೇಳ್ಕೊಳ್ದೆ, ಇದನ್ನು ಹೇಳ್ಕೊಳ್ದೆ, ಈ ಅಫರ್ಮೇಷನ್ ತಂತ್ರವನ್ನು ಮಾಡದೆ ನಾವ್ಯಾರೂ ನಿದ್ದೆಗೆ ಜಾರಲೇಬಾರ್ದು. ಅದು ಏನಂತಂದರೆ ತುಂಬ ಅದ್ಭುತ. ಸೊ ದಿಸ್ ಅಫರ್ಮೇಷನ್, ದಿಸ್ ಟೆಕ್ನಿಕ್ ಆಲ್ ಆಫ್ ಅಸ್ ಹ್ಯಾವ್ ಟು ಡೂ.